ಹಾಯ್ ಸ್ನೇಹಿತರೆ, ಈ ಕತೆ ತುಂಬಾ ಚೆನ್ನಾಗಿದೆ. ಪೂರ್ತಿಯಾಗಿ ಓದಿ. ಇನ್ನು ಹೆಚ್ಚಿನ ಕಥೆಗಳಿಗಾಗಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ. ನನ್ನ ಹೆಸರು ಕುಮಾರ್, ನಾನು ಡಿಗ್ರಿ ಮುಗಿಸಿ ನಮ್ಮ ಊರಿನಲ್ಲೇ ಕೆಲಸ ಮಾಡುತ್ತಿದ್ದೆ. ನನಗೆ ಮುಂಬೈಗೆ ಟ್ರಾನ್ಸ್ಫರ್ ಆದಾಗ, ನನ್ನ ಫ್ರೆಂಡ್ ಒಬ್ಬನಿಗೆ ಮನೆ ಹುಡುಕಲು ಹೇಳ್ದೆ. ಮೊದಲೇ ನನಗೆ ಅದು ಹೊಸ ಜಾಗ, ಇನ್ನು ಮನೆ ಹುಡುಕೋ ಕಷ್ಟ ಬೇಡದಿರಲಿ ಅಂತ ಅವನಿಗೆ ಹೇಳಿದ್ದೆ. ಆದರೆ ಅವನು ತನ್ನ ಇನ್ನೊಬ್ಬ ಫ್ರೆಂಡ್ ಹತ್ತಿರ ಕರ್ಕೊಂಡು ಹೋದ, ಅವನ ಹೆಸರು ಕಿಶೋರ್. ಅವನು ತನ್ನ ಹೆಂಡತಿ ಜೊತೆ ಆ ಫ್ಲಾಟ್ನಲ್ಲಿ ವಾಸಿಸುತ್ತಿದ್ದ. ಕಿಶೋರ್ಗೆ ತನ್ನ ಫ್ಲಾಟನ್ನು ಗೊತ್ತಿರುವ ವ್ಯಕ್ತಿಯೊಂದಿಗೆ ಶೇರ್ ಮಾಡಿಕೊಂಡರೆ, ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತ ಇದ್ದ. ನನಗೂ ಅರ್ಜೆಂಟ್ ಆಗಿ ಇರೋಕೆ ಜಾಗ ಬೇಕಿತ್ತು ಸರಿ ಅಂತ ಒಪ್ಕೊಂಡೆ. ಅಂತೂ ಇಂತೂ ಎಲ್ಲಾ ಸಾಮಾನು ಶಿಫ್ಟ್ ಮಾಡಿಕೊಂಡೆ. ನಾನು ಅಲ್ಲಿಗೆ ಶಿಫ್ಟ್ ಆದಾಗ, ಕಿಶೋರ್ ಹೆಂಡತಿ ಡೆಲಿವರಿಗೆ ಅಂತ ಊರಿಗೆ ಹೋಗಿದ್ರು. ಬರೋ ವಾರ ವಾಪಸ್ ಬರ್ತಾಳೆ ಅಂತ ಹೇಳಿದ್ದ. ಅವರಿಗೆ ಒಂದು ಬೆಡ್ರೂಮ್ ಇತ್ತು. ನನಗೂ ಒಂದು ಬೆಡ್ರೂಮ್ ಇತ್ತು. ಇನ್ನು ಕಿಚನ್, ಬಾತ್ರೂಮ್ ಶೇರ್ ಮಾಡಿಕೊಳ್ಳಬೇಕಿತ್ತು. ದಿನ ಕಳೆದಂತೆ ನಾನು ಕೂಡ ಅಲ್ಲಿ ಅಡ್ಜಸ್ಟ್ ಆಗ್ಬಿಟ್ಟೆ. ನನಗೂ ಆ ಫ್ಲಾಟ್ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಲಿನ ಅಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಹುಡುಗಿಯರು ಆಂಟಿಗಳು ಇದ್ದರು. ಒಂದು ದಿನ ಕಿಶೋರ್ ತನ್ನ ಹೆಂಡತಿ ಬರ್ತಿದ್ದಾಳೆ. ಅವಳ್ನ ಹತ್ತಿರದ ರೈಲ್ವೆ ಸ್ಟೇಷನ್ ನಿಂದ ಪಿಕಪ್ ಮಾಡ್ಬೇಕು ಅಂತ ಹೇಳ್ತಿದ್ದ. ಆದ್ರೆ ಅವನಿಗೆ ಅರ್ಜೆಂಟ್ ಆಗಿ ಆಫೀಸಿನಲ್ಲಿ ಮೀಟಿಂಗ್ ಇದ್ದಿದ್ರಿಂದ ನನ್ನನ್ನು ಪಿಕಪ್ ಮಾಡೋಕೆ ಕೇಳಿದ. ಅವನ ಹತ್ತಿರ ಟ್ರೈನ್ ಡೀಟೇಲ್ಸ್ ತಗೊಂಡು ನಾನು ಆಫೀಸಿನಿಂದ ರೈಲ್ವೆ ಸ್ಟೇಷನ್ಗೆ ಹೊರಟೆ. ಸಂಜೆ 7 ಗಂಟೆಗೆ ರೈಲ್ವೆ ಸ್ಟೇಷನ್ ತಲುಪಿದೆ. ಅವಳು ತನ್ನ ಮಗು ಜೊತೆ ಟ್ರೈನ್ ನಿಂದ ಇಳಿದು ಬಂದಳು. ಅವಳನ್ನ ನೋಡಿ ಒಂದು ಕ್ಷಣ ಬೆರಗಾಗಿ ಹೋದೆ. ಅಂತ ಬ್ಯೂಟಿ ಅವಳು. ಏನಿಲ್ಲ ಅಂದರೂ 30 ವರ್ಷ ಅವಳಗೆ. ತುಂಬಾನೇ ಬೆಳ್ಳಗೆ ಇದ್ದಳು. ದೊಡ್ಡ ದೊಡ್ಡ ಕಣ್ಣು, ಚೂಪಾದ ಮೂಗು, ಕೆಂಪಾದ ತುಟಿಗಳು, ಸ್ವಲ್ಪ ಕೊಬ್ಬು ತುಂಬಿದ ಒಳ್ಳೆ ಸ್ಟ್ರಕ್ಚರ್. ಅವಳ ಮೊಲೆಗಳಂತೂ ರೌಂಡ್ ಆಗಿ ದಪ್ಪ ಇದ್ದವು. ಸ್ವಲ್ಪ ಜೋತು ಬಿದ್ದಿದ್ದವು. ಯಾಕೆ ಅಂದರೆ ಅವಳು ಬ್ರಾ ಹಾಕಿರಲಿಲ್ಲ. ಮಗುವಿಗೆ ಹಾಲು ಕುಡ್ಸೋಕೆ ಸುಲಭ ಆಗ್ಲಿ ಅಂತ ಬ್ರಾ ಹಾಕಿರಲಿಲ್ಲ ಅನಿಸುತ್ತೆ. ಸರಿ ನಾನು ಅವಳ ಹತ್ತಿರ ಹೋಗಿ ನನ್ನ ಬಗ್ಗೆ ಪರಿಚಯ ಮಾಡಿಕೊಂಡೆ. ಹಾಯ್, ನಾನು ಕುಮಾರ್, ನಿಮ್ಮ ಗಂಡನ ಫ್ರೆಂಡ್. ನಿಮ್ಮನ ಕರೆದುಕೊಂಡು ಬರೋಕೆ ಹೇಳಿದ. ಹಾಂ ನನಗೂ ಹೇಳಿದ್ದರು. ನಾನು ಸವಿತಾ. ನೀವು ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು. ಅಯ್ಯೋ ಪರವಾಗಿಲ್ಲ ಬಿಡಿ. ನಾನು ಮಗುನ ಎತ್ತಿಕೊಳ್ಳಲ. ಹಾಂ, ಅದಕ್ಕೇನಂತೆ. ನಾನು ಅವಳ ಕೈಯಿಂದ ಮಗುನ ತಗೊಳ್ಳೋಣ ಅಂತ ಹೋದಾಗ, ಮಗು ತಾಯಿ ಕುತ್ತಿಗೆನ ಗಟ್ಟಿಯಾಗಿ ತಬ್ಬಿಕೊಂಡಿತ್ತು. ಆಗ ನನ್ನ ಕೈ ಮಗು ಮತ್ತೆ ಅವಳ ಮೊಲೆ ಮಧ್ಯೆ ಸಿಕ್ಕಿಕೊಳ್ತು. ಓಹ್, ಏನ್ ಸಾಫ್ಟ್ ಆಗಿದ್ದಾವೆ ಅವಳ ಮೊಲೆ. ಅವುಗಳು ತುಂಬಾ ದೊಡ್ಡದು ಅಂತ ಗೊತ್ತಾಯಿತು. ನನ್ನ ಕೈ ಅವಳ ಮೊಲೆ ಹಾಲಿನಿಂದ ಒದ್ದೆ ಆಯ್ತು. ನಾನು ನಿಧಾನಕ್ಕೆ ನನ್ನ ಕೈ ಆಚೆ ತೆಗೆದೆ. ಅವಳ ಮೊಲೆಯಿಂದ ಬರುತ್ತಿದ್ದ ಹಾಲಿನಿಂದ ನನ್ನ ಕೈ ಒದ್ದೆ ಆಗಿತ್ತು. ಕೈ ತೆಗೆದು ಒಂದು ಸಲ ಮೂಸಿ ನೋಡ್ದೆ. ಅದು ಹಾಲಿನ ಸ್ಮೆಲ್ ಸಖತ್ ಆಗಿತ್ತು. ಆಗ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ನನ್ನ ಕೈಯನ್ನು ಕರ್ಚೀಫ್ನಿಂದ ಒರೆಸಿಕೊಂಡೆ. ಸರಿ ಸವಿತಾ, ಹೊರಡೋಣವಾ? ಹಾಂ ಕುಮಾರ್. ಅವಳನ್ನ ಮುಂದೆ ಹೋಗೋಕೆ ಬಿಟ್ಟು, ಹಿಂದಿನ ಬ್ಯೂಟಿ ನೋಡುತ್ತಾ ಹಿಂದೆ ಹೋದೆ. ತಿಕ್ಕಗಳು ಕೂಡ ದೊಡ್ಡದಾಗಿ ಒಳ್ಳೆ ಗುಂಡು ಗುಂಡಾಗಿ ಇದ್ದವು. ಅವಳು ನಡೆಯುವಾಗ ಎಡಕ್ಕೆ ಬಲಕ್ಕೆ ಆಡುತ್ತಿದ್ದವು. ನನಗೆ ಅಲ್ಲೇ ಅವಳ ಸೀರೆ ಎತ್ತಿ ಆ ಬ್ಯೂಟಿಫುಲ್ ತಿಕ್ಕ ನೋಡೋ ಆಸೆ ಆಯ್ತು. ಆದರೂ ಕಂಟ್ರೋಲ್ ಮಾಡಿಕೊಂಡು ಅವಳನ್ನೇ ಫಾಲೋ ಮಾಡುತ್ತಾ ಆಟೋ ಸ್ಟಾಂಡ್ ಹತ್ತಿರ ಬಂದೆವು. ಆಟೋದಲ್ಲಿ ಬರೋವಾಗ ಅವಳು ಹೆಚ್ಚಿಗೆ ಏನೂ ಮಾತಾಡಲಿಲ್ಲ. ಅವಳು ಹುಟ್ಟಿದ್ದು ಬೆಳೆದದ್ದು ಎಲ್ಲಾ ಹಳ್ಳಿ ವಾತಾವರಣದಲ್ಲಿ. ಹಾಗಾಗಿ ತುಂಬಾ ನಾಚಿಕೆ ಸ್ವಭಾವದವಳು. ಹೆಚ್ಚಿಗೆ ಓದದೇ ಇರೋ ಇಂತಹವರನ್ನ ಪಟಾಯಿಸೋದು ಸುಲಭ ಅಂತ ಮನಸಲ್ಲೇ ಅಂದುಕೊಂಡೆ. ನಾವು ಮನೆಗೆ ಬಂದು ಸೇರಿದ್ವಿ. ಆದರೆ ಇನ್ನೂ ಕಿಶೋರ್ ಬಂದಿರಲಿಲ್ಲ. ಮಗು ಅಳುತ್ತಿದ್ದರಿಂದ ಅವಳು ಗಡಿಬಿಡಿಯಲ್ಲಿ ಅವಳ ರೂಮಿಗೆ ಹೋದಳು. ಮಗುಗೆ ಹಾಲು ಕೊಡುತ್ತಿರಬಹುದು ಅಂತ ಅರ್ಥ ಆಯ್ತು. ನಾನು ನನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಿದೆ. ಮತ್ತೆ ಬಂದು ಟಿವಿ ನೋಡುತ್ತ ಕೂತೆ. ಆದರೆ ಅವಳು ಎಷ್ಟು ಹೊತ್ತಾದರೂ ರೂಮಿನಿಂದ ಆಚೆ ಬರದೇ ಇದ್ದದ್ದು ಆಶ್ಚರ್ಯ ಅನಿಸಿತು. ಯಾಕಿರಬಹುದು ಅಂತ ಅವಳ ಬೆಡ್ರೂಮಿಗೆ ಹೋದೆ. ಅಲ್ಲಿ ಬೆಡ್ಮೇಲೆ ಮಲಗಿದಳು. ಅವಳ ಎಡ ಮೊಲೆ ಆಚೆ ಹಾಗೆ ಕಾಣುತ್ತಿತ್ತು. ಅವಳು ಮತ್ತು ಮಗು ನಿದ್ದೆ ಮಾಡುತ್ತಿದ್ದರು. ಅವಳ ಪರಿಸ್ಥಿತಿ ಅರ್ಥ ಆಯ್ತು. ಮಲಗಿಕೊಂಡು ಹಾಲು ಕುಡಿಸುತ್ತಾ, ಪ್ರಯಾಣ ಮಾಡಿ ಸುಸ್ತಾಗಿ ಹಾಗೆ ನಿದ್ದೆ ಮಾಡಿದ್ದಾಳೆ ಅಂತ. ನಾನು ಬೆಕ್ಕಿನ ಹಾಗೆ ಮೆಲ್ಲಗೆ ಅವಳ ಹತ್ತಿರ ಹೋಗಿ ಅವಳ ಮೊಲೆನ ಹತ್ತಿರದಿಂದ ನೋಡಿದೆ. ವಾವ್, ರೌಂಡ್ ಆಗಿರೋ, ದೊಡ್ಡ ಮೊಲೆ. ಮಗು ಚೀಪಿದ್ದರಿಂದ ಅದು ಸ್ವಲ್ಪ ಕೆಂಪಗಾಗಿತ್ತು. ಮೊಲೆ ತೊಟ್ಟಿನ ತುದಿಯಲ್ಲಿ ಹಾಲಿನ ಹನಿ ಮಿಂಚುತ್ತಿತ್ತು. ನಾನು ಅದನ್ನ ನೆಕ್ಕೋಣ ಅಂತ ಬಗ್ಗಿದೆ. ಅಷ್ಟರಲ್ಲಿ ಡೋರ್ ಬೆಲ್ ರಿಂಗ್ ಆಯ್ತು. ಅಯ್ಯೋ, ಕಿಶೋರ್ ಬಂದಿರಬೇಕು ಅಂದುಕೊಂಡೆ. ನಾನು ಬೇಗನೆ ನನ್ನ ರೂಮಿಗೆ ಹೋಗಿಬಿಟ್ಟೆ. ಮತ್ತೆ ಡೋರ್ ಬೆಲ್ ಆಯ್ತು. ಆಗ ಸವಿತಾ ರೂಮಿನಿಂದ ಎದ್ದು ಬಂದು ಬಾಗಿಲು ತೆಗೆದಳು.
ನಾನು ಆಗ ರೂಮಿನಿಂದ ಆಚೆ ಬರುತ್ತಾ, ಆಗ ತಾನೇ ಬೆಲ್ ಸೌಂಡ್ ಕೇಳಿಸಿಕೊಂಡ ಹಾಗೆ ನಾಟಕ ಮಾಡಿದೆ. ಕಿಶೋರ್ ಒಳಗೆ ಬಂದವನೇ ನನಗೆ ಥ್ಯಾಂಕ್ಸ್ ಹೇಳಿ, ಮತ್ತೆ ಇಬ್ಬರೂ ಅವರ ಬೆಡ್ ರೂಮಿಗೆ ಹೋದರು. ನಾನು ನನ್ನ ದುರಾದೃಷ್ಟ ನೆನೆಸಿಕೊಳ್ತಾ ಮತ್ತೆ ರೂಮಿಗೆ ಬಂದೆ. ಅವಳ ಮೊಲೆ ಮೇಲಿದ್ದ ಆ ಹಾಲಿನ ತೊಟ್ಟು ಬೇಕು ಅಂತ ಅನಿಸಿತು. ಆಗ ನೆನಪಾಗಿ ನನ್ನ ಕರ್ಚೀಫ್ ತೆಗೆದೆ, ಅದು ಹಾಲಿನಿಂದ ಒದ್ದೆ ಆಗಿದ್ದನ್ನು ನೋಡುತ್ತಾ ಮೂಸಿದೆ, ಮತ್ತೆ ಹಾಗೆ ನನ್ನ ಚಡ್ಡಿಯಲ್ಲಿ ಕೈ ಹಾಕಿಕೊಂಡು ಜಟಕ ಹೊಡೆದುಕೊಂಡೆ. ಅವತ್ತು ರಾತ್ರಿ ಹೇಗಾದರೂ ಮಾಡಿ ಅವಳ ಆ ಬ್ಯೂಟಿಫುಲ್ ದೊಡ್ಡ ಮೊಲೆಯ ಹಾಲು ಕುಡಿಬೇಕು ಅಂತ ಶಪಥ ಮಾಡಿಕೊಂಡೆ. ಹೇಗೆ ಮಾಡೋದು, ಹೇಗೆ ಅವಳ ಮೊಲೆ ಹಾಲು ಕುಡಿಯೋದು ಅಂತ ಯೋಚಿಸುತ್ತಲೇ ಯಾವಾಗ ನಿದ್ದೆ ಬಂತೋ ಗೊತ್ತೇ ಆಗಲಿಲ್ಲ. ಮಾರನೇ ದಿನ ಎದ್ದಾಗ ನನ್ನ ತುಣ್ಣೆ ರಸದಿಂದ ಚಡ್ಡಿ ಒದ್ದೆ ಆಗಿತ್ತು. ರಾತ್ರಿ ಸವಿತ ಬಗ್ಗೆ ಯೋಚಿಸುತ್ತಾ ಜಾಸ್ತಿನೇ ರಸ ಕಾರಿಕೊಂಡಿದ್ದೆ. ಸ್ನಾನ ಮಾಡಿ ಆಫೀಸಿಗೆ ಹೋಗೋಕೆ ರೆಡಿ ಆದೆ. ಆಗ ಸವಿತ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ಲು. ಅವಳು ಸೀರೆಯಲ್ಲಿದ್ದಳು. ಅದು ಅವಳ ಮೊಣಕಾಲಿನ ವರೆಗೂ ಎತ್ತಿತ್ತು. ಕಾಲುಗಳು ತುಂಬಾ ಸೆಕ್ಸಿ ಆಗಿದ್ದವು. ಅದನ್ನ ನೋಡಿ ನನಗೆ ಮತ್ತೆ ಟೆಂಪ್ಟ್ ಆಯ್ತು. ನನ್ನ ತುಣ್ಣೆ ಮತ್ತೆ ನಿಗುರೋದು ಗೊತ್ತಾಗ್ತಾ ಇತ್ತು. ಅವಳು ಸ್ಮೈಲ್ ಮಾಡುತ್ತಾ ನನಗೆ ತಿಂಡಿ ಕೊಟ್ಟಳು. ನಾನು ತಿಂಡಿ ತಿಂದು ಆಫೀಸಿಗೆ ಹೋದೆ. ಹೀಗೆ 1 ತಿಂಗಳು ಕಳೆಯಿತು. ನಾನು ಅವಳ ಜೊತೆ ತುಂಬಾ ನೈಸ್ ಆಗಿ ಮಾತಾಡುತ್ತಾ, ಅವಳ ಫ್ರೆಂಡ್ಶಿಪ್ ಬೆಳೆಸಿಕೊಂಡೆ. ಈಗ ಅವಳಿಗೂ ನನ್ನ ಮೇಲೆ ನಂಬಿಕೆ ಬಂದು, ನನ್ನ ಹತ್ತಿರ ಫ್ರೀಯಾಗಿ ಮಾತಾಡುತ್ತಿದ್ದಳು. ನನ್ನ ಅದೃಷ್ಟದ ದಿನಗಳು ಹತ್ತಿರದಲ್ಲೇ ಇದ್ದವು. ಮಾರನೇ ದಿನ, ಕಿಶೋರ್ ಆಫೀಸ್ ಕೆಲಸದ ಮೇಲೆ, ಡೆಲ್ಲಿಗೆ 1 ವಾರದ ಮಟ್ಟಿಗೆ ಹೋಗಿ ಬರೋದಾಗಿ ಹೇಳಿದ. ಅದನ್ನ ಕೇಳಿ ನನ್ನ ಮನಸ್ಸಲ್ಲಿ ಖುಷಿಯೋ ಖುಷಿ. ಅವತ್ತು ಸಂಜೆ ಮನೆಗೆ ಬರೋವಾಗ ರಸಗುಲ್ಲ ತಂದೆ. ಅವತ್ತು ರಾತ್ರಿ ನಾನು ಮತ್ತೆ ಸವಿತ ರಸಗುಲ್ಲ ತಿಂತಾ ಇದ್ವಿ. ಕುಮಾರ್, ನೀನು ತುಂಬಾ ಒಳ್ಳೆಯವನು. ಈ ಸ್ವೀಟ್ ತುಂಬಾ ಚೆನ್ನಾಗಿದೆ. ಸವಿ, ನೀನು ಈ ರಸಗುಲ್ಲಗಿಂತಲೂ ಸ್ವೀಟ್. ಸವಿತ ಮುಖ ನಾಚಿಕೆಯಿಂದ ಕೆಂಪಾಗಿ ಹೋಯಿತು. ಪ್ಲೀಸ್ ಕುಮಾರ್, ನೀನು ಹೀಗೆಲ್ಲ ನನ್ನ ಹೊಗಳಬೇಡ. ಸವಿ, ನಾನೇನಾದರೂ ನಿನ್ನ ಗಂಡ ಆಗಿದ್ದರೆ, ಹೀಗೆ ಕಿಶೋರ್ ಥರ ಬಿಟ್ಟು ಹೋಗ್ತಾ ಇರಲಿಲ್ಲ. ನಿನ್ನನ್ನೂ ಕೂಡ ಆಫೀಸಿಗೆ ಕರೆದುಕೊಂಡು ಹೋಗಿ, ಪಕ್ಕದಲ್ಲೇ ಕೂರಿಸಿಕೊಳ್ಳುತ್ತಿದ್ದೆ. ನಗುತ್ತಾ ಥ್ಯಾಂಕ್ಸ್ ಕುಮಾರ್, ನನ್ನ ಮೇಲೆ ನಿನಗೆ ಇಷ್ಟು ಅಕ್ಕರೆ ಇದ್ದೀಯಲ್ಲ ಅಂತ ಹೇಳಿ, ನಿದ್ದೆ ಬರುತ್ತಿದೆ ಅಂತ ಹೇಳಿದಳು. ಅವಳಿಗೆ ಗುಡ್ ನೈಟ್ ಹೇಳಿ ರೂಮಿಗೆ ಬಂದೆ. ನಾನು ತುಂಬಾ ಹೊತ್ತಿನವರೆಗೂ ಹೇಗೆ ಅವಳ ಮೊಲೆ ಹಾಲು ಕುಡಿಯೋದು ಅಂತ ಯೋಚಿಸುತ್ತಾ ಇದ್ದೆ. ಕೊನೆಗೆ ಒಂದು ಸೂಪರ್ ಐಡಿಯಾ ಬಂತು. ಆ ಐಡಿಯಾವನ್ನ ಮಾರನೇ ದಿನ ಉಪಯೋಗಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡು, ಅವತ್ತು ರಾತ್ರಿ ಖುಷಿಯಲ್ಲಿ ನಿದ್ದೆ ಮಾಡಿದೆ. ಮಾರನೇ ದಿನ ನನ್ನನ್ನು ಎಬ್ಬಿಸಿ, ಗುಡ್ ಮಾರ್ನಿಂಗ್ ಕುಮಾರ್ ಅಂದಳು. ನಾನು ಬಾಯಿ ತೆರೆಯದೆ, ಬರೀ ಕೈನಲ್ಲಿ ಸನ್ನೆ ಮಾಡಿದೆ. ನನ್ನ ಮುಖದಲ್ಲಿ ನೋವು ತೋರಿಸಿದೆ. ಸವಿತ ನನ್ನ ಹತ್ತಿರ ಕೂತು, ಏನಾಯಿತು ಕುಮಾರ್, ಯಾಕೆ ನನ್ನ ಹತ್ತಿರ ಮಾತಾಡುತ್ತಿಲ್ಲ? ಆಗ ನಾನು ಒಂದು ಪೇಪರ್ ನಲ್ಲಿ ಹೀಗೆ ಬರೆದೆ. ಸವಿತಾ, ನನ್ನ ಗಂಟಲು ತುಂಬಾ ನೋಯ್ತಾ ಇದೆ. ನನಗೆ ಏನನ್ನೂ ಹೇಳೋಕೆ ಆಗ್ತಾ ಇಲ್ಲ. ನಾನು ಡಾಕ್ಟರ್ ಹತ್ತಿರ ಹೋಗಿ ಬರುತ್ತೀನಿ. ಕುಮಾರ್, ಆಯುರ್ವೇದಿಕ್ ಡಾಕ್ಟರ್ ಹತ್ತಿರ ಹೋಗೋದು ಒಳ್ಳೆಯದು. ನ್ಯಾಚುರಲ್ ಮೆಡಿಸಿನ್ ಒಳ್ಳೆಯದು. ನನಗೆ ಈ ಹಾಲೋಪತಿ ಮೆಡಿಸಿನ್ ಮೇಲೆ ನಂಬಿಕೆ ಇಲ್ಲ. ನನ್ನ ಮಾತು ಕೇಳು. ಆಯುರ್ವೇದಿಕ್ ಡಾಕ್ಟರ್ ಹತ್ತಿರಾನೇ ತೋರಿಸಿಕೋ. ಹಳ್ಳಿಯಲ್ಲಿ ಬೆಳೆದಿರೋದ್ದರಿಂದ ಅವಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮೇಲೆ ತುಂಬಾ ನಂಬಿಕೆ. ಅವಳ ಜೊತೆ ಕಷ್ಟದಲ್ಲಿ ಮಾತಾಡುತ್ತಾ, ಸವಿತ ನಿನಗೋಸ್ಕರ ಆಯುರ್ವೇದಿಕ್ ಡಾಕ್ಟರ್ ಹತ್ತಿರಾನೇ ಹೋಗಿ ತೋರಿಸುತ್ತೇನೆ. ಇದನ್ನ ಕೇಳಿ ಅವಳು ಖುಷಿ ಆದಳು. ನಾನು ಆಚೆ ಹೋಗಿ 2 ಗಂಟೆಗಳ ಕಾಲ ತಿರುಗಾಡಿ, ಮತ್ತೆ ಆಯುರ್ವೇದಿಕ್ ಸ್ಟೋರ್ನಿಂದ ಯಾವುದೋ ಎಣ್ಣೆ ತಗೊಂಡು ಫ್ಲಾಟ್ಗೆ ವಾಪಸ್ ಬಂದೆ. ಸವಿತ ನನ್ನ ಬರಮಾಡಿಕೊಂಡು, ಕುಮಾರ್, ಏನಾಯ್ತು? ಡಾಕ್ಟರ್ ಏನ್ ಹೇಳಿದ್ರು? ಸವಿ, ನೀನು ಹೇಳಿದ ಹಾಗೆ ನಾನು ಆಯುರ್ವೇದಿಕ್ ಡಾಕ್ಟರ್ ಹತ್ತಿರ ಹೋಗಿದ್ದೆ. ಅವರು ಈ ಎಣ್ಣೆ ಕೊಟ್ಟು 1 ದಿನಕ್ಕೆ ಹಚ್ಚೋಕೆ ಹೇಳಿದ್ದಾರೆ. ಆಗಲೂ ವಾಸಿ ಆಗಿಲ್ಲ ಅಂದರೆ, ನ್ಯಾಚುರಲ್ ಮೆಡಿಸಿನ್ ನಿಂದಲೇ ವಾಸಿ ಆಗೋದು ಅಂತ ಹೇಳಿದರು. ನಿಲ್ಲಿಸಿ ಸವಿತ ಮುಖ ನೋಡಿದೆ. ಸವಿತ ಕುತೂಹಲ ತಡೆಯದೆ, ಯಾವ ನ್ಯಾಚುರಲ್ ಮೆಡಿಸಿನ್ ಅದು? ನಿನಗೆ ಆಯುರ್ವೇದಿಕ್ ಮೆಡಿಸಿನ್ ಮೇಲೆ ನಂಬಿಕೆ ಇದ್ದೀಯ ಸವಿ? ಅವಳು, ಖಂಡಿತ. ನಮ್ಮ ಹಳ್ಳಿಯಲ್ಲಿ ನಾವೆಲ್ಲರೂ ನ್ಯಾಚುರಲ್ ಮೆಡಿಸಿನ್ ಅನ್ನೇ ತಗೋಳೋದು. ನಾವು ಯಾರು ಆಲೋಪತಿ ಮೆಡಿಸಿನ್ ಉಪಯೋಗಿಸೋಲ್ಲ. ಈಗ ಹೇಳು, ಇವತ್ತು ವಾಸಿ ಆಗಿಲ್ಲ ಅಂದರೆ ಯಾವ ಮೆಡಿಸಿನ್ ತಗೊಳ್ಬೇಕಂತೆ? ನಾನು ಸ್ವಲ್ಪ ಹೊತ್ತು ಹೇಳದೆ ಸುಮ್ಮನಿದ್ದು, ಸವಿ, ನನ್ನ ಅಪಾರ್ಥ ಮಾಡಿಕೊಳ್ಳಬೇಡ. ಡಾಕ್ಟರ್ ನನಗೆ 3 ದಿನ ಮೊಲೆ ಹಾಲು ಕುಡಿಯೋಕೆ ಹೇಳಿದ್ದಾರೆ. ಮೊಲೆ ಹಾಲೇ ನನ್ನ ಗಂಟಲು ನೋವಿಗೆ ನ್ಯಾಚುರಲ್ ಮೆಡಿಸಿನ್ ಅಂತ ಹೇಳಿದ್ದಾರೆ. ಅವಳ ಮುಖ ನಾಚಿಕೆಯಲ್ಲಿ ಕೆಂಪಾಗಿ ಹೋಯಿತು. ತಲೆ ಕೆಳಗೆ ಮಾಡಿ ಸೈಲೆಂಟ್ ಆಗಿದ್ದಳು. ನೀನು ಇವತ್ತೇ ಗುಣ ಆಗ್ಲಿ ಅಂತ ದೇವರ ಹತ್ತಿರ ಬೇಡಿಕೊಳ್ತೀನಿ ಅಂತ ಹೇಳಿ, ನನ್ನ ಜೊತೆ ಮಾತಾಡದೆ ಅವಳ ರೂಮಿಗೆ ಹೋದಳು.
ಎಲ್ಲಿ ನಾನು ಅವಳ ಹಾಲನ್ನ ಕೆಡುತ್ತೀನೋ ಅಂತ ಭಯ ಅವಳಿಗೆ. ಅದಕ್ಕೆ ಅವಳು ತಕ್ಷಣ ಹೋಗಿ ಬಿಟ್ಟಳು. ನಾನು ಒಳಗೊಳಗೆ ನಗುತ್ತಾ ನನ್ನ ರೂಮಿಗೆ ಬಂದೆ. ಸುಮ್ಮನೆ ಆಯುರ್ವೇದಿಕ್ ಎಣ್ಣೆನ ಗಂಟಲಿಗೆ ಹಚ್ಚಿಕೊಂಡು ಮಲಗಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತ ನನ್ನ ಎಬ್ಬಿಸಿ, ಈಗ ನೋವು ಹೇಗಿದೆ ಕುಮಾರ್ ಅಂತ ಕೇಳಿದಳು. ನಾನು ಮಾತಾಡೋಕೆ ಆಗದೆ ಇರೋ ಹಾಗೆ ನಾಟಕ ಮಾಡುತ್ತಾ, ನೋವು ಜಾಸ್ತಿ ಇದೆ ಅಂತ ತೋರಿಸಿಕೊಂಡೆ. ನೋವಿಗೆ ಊಟ ಮಾಡೋಕೆ ಆಗೋಲ್ಲ, ನನಗೆ ಬೇಡ ಅಂತ ಹೇಳಿ ಮತ್ತೆ ನಾನು ನಿದ್ದೆಗೆ ಜಾರಿದೆ. ಸಂಜೆ ಸವಿತಾ ನನ್ನನ್ನ ಮತ್ತೆ ಎಬ್ಬಿಸಿದಳು. ಅವಳ ಕೈಯಲ್ಲಿ ಒಂದು ಗ್ಲಾಸ್ ಹಾಲು ಇತ್ತು. ಕುಮಾರ್, ನೀನು ನನಗೆ ಒಳ್ಳೆ ಫ್ರೆಂಡ್. ನನಗೆ ನೀನು ಈ ತರ ನೋವಿನಲ್ಲಿ ನರಳೋದನ್ನ ನೋಡೋಕೆ ಆಗೋಲ್ಲ. ಅದಕ್ಕೆ ಡಾಕ್ಟರ್ ಹೇಳಿದ ಹಾಗೆ ಗ್ಲಾಸಿನಲ್ಲಿ ನನ್ನ ಎದೆ ಹಾಲು ತಂದಿದ್ದೀನಿ. ಕುಡಿ. ಆಗ ನಾನು ನಿಧಾನವಾಗಿ, ನೋವಿನಿಂದ ಕಷ್ಟಪಡುತ್ತಾ, ಸವಿ, ನೀನು ತುಂಬಾ ಒಳ್ಳೆಯವಳು. ಆದರೆ ಡಾಕ್ಟರ್ ಹೇಳಿರೋದು, ಹಾಲನ್ನ ಡೈರೆಕ್ಟ್ ಆಗಿ ಎದೆಯಿಂದನೇ ಕುಡಿಬೇಕು. ಆಗಲೇ ಮೆಡಿಸಿನ್ ವರ್ಕ್ ಆಗೋದು. ಪರವಾಗಿಲ್ಲ ಸವಿ, ರಾತ್ರಿ ಅಷ್ಟೊತ್ತಿಗೆ ವಾಸಿ ಆಗಬಹುದು. ಸವಿತಳ ಮುಖ ಮತ್ತೆ ನಾಚಿಕೆಯಿಂದ ಕೆಂಪಾಗಿ ಹೋಯಿತು. ಅವಳು ಏನೂ ಮಾತಾಡದೆ ಅವಳ ರೂಮಿಗೆ ವಾಪಸ್ ಹೋದಳು. ಅವತ್ತು ರಾತ್ರಿ ನಾನು ತುಂಬಾ ಸುಸ್ತಾಗಿರೋ ಹಾಗೆ, ತುಂಬಾ ನೋವಿರೋ ಹಾಗೆ ನಾಟಕ ಮಾಡಿದೆ. ಸವಿತಗೆ ನನ್ನ ಬಗ್ಗೆ ತುಂಬಾ ಚಿಂತೆ ಆಗಿತ್ತು. ರಾತ್ರಿ 10 ಗಂಟೆಗೆ ಸವಿತಾ ಅವಳ ರೂಮಿನಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ಲು. ನಾನು ಚಡ್ಡಿ ಬಿಚ್ಚಿ ಹಾಕಿ ಲುಂಗಿ ಸುತ್ತಿಕೊಂಡು, ಅಡಿಗೆ ಮನೆಯಲ್ಲಿ ಟೊಮೆಟೊ ಕೆಚಪ್ ತಗೊಂಡು ಬಾತ್ರೂಮ್ಗೆ ಹೋದೆ. ಅಲ್ಲಿ ಟೊಮೆಟೊ ಕೆಚಪ್ ನ ನೆಲದಲ್ಲಿ ಸುರಿದು, ಮತ್ತೆ ಅಡಿಗೆ ಮನೆಗೆ ಬಂದು ವಾಪಸ್ ಅದನ್ನ ಅಲ್ಲೇ ಇಟ್ಟುಬಿಟ್ಟೆ. ಮತ್ತೆ ಬಾತ್ರೂಮ್ಗೆ ಹೋಗಿ, ಜೋರಾಗಿ ಸೌಂಡ್ ಮಾಡುತ್ತಾ ವಾಂತಿ ಮಾಡೋ ಹಾಗೆ ನಾಟಕ ಮಾಡಿದೆ. ಸೌಂಡ್ ಕೇಳಿ ಸವಿತಾ ಬಾತ್ರೂಮ್ಗೆ ಓಡಿ ಬಂದಳು. ನಾನು ರಕ್ತ ವಾಂತಿ ಮಾಡುತ್ತಿದ್ದೀನಿ ಅಂತ ಅವಳು ಶಾಕ್ ಆದಳು. ಅಯ್ಯೋ ದೇವರೇ, ಕುಮಾರ್, ಏನಾಯ್ತು? ನಿನ್ನ ಗಂಟಲು ನೋವು ತುಂಬಾ ಇದೆ ಅಂತ ಅನಿಸುತ್ತೆ ಅಂತ ಅಳುತ್ತಿದ್ದಳು. ನಾನು ಅರೆಪ್ರಜ್ಞೆಯಲ್ಲಿ ಇರೋ ಹಾಗೆ ನಾಟಕ ಮಾಡಿದೆ. ಆಗ ಸವಿತಾ ನನ್ನನ್ನು ಬೀಳದಂತೆ ನನ್ನ ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳೇ ನೆಲದಲ್ಲಿ ನೀರು ಹಾಕಿ ಕ್ಲೀನ್ ಮಾಡಿದಳು. ನಾನು ಪ್ರಜ್ಞೆ ಕಳೆದುಕೊಂಡಿರೋ ಹಾಗೆ ನಾಟಕ ಮಾಡುತ್ತಾ ಅವಳ ಎದೆ ಮೇಲೆ ತಲೆ ಇಟ್ಟೆ. ವಾವ್, ಏನ್ ಸಾಫ್ಟಾಗಿ ಇದ್ದವೆ. ಒಳ್ಳೆ ಮೆತ್ತನೆ ತಲೆ ದಿಂಬಿನಂತೆ. ಹಾಗೆ ಅವಳಿಗೆ ಕಾಣಿಸದ ಹಾಗೆ ನನ್ನ ಲುಂಗಿಯನ್ನ ಸ್ವಲ್ಪ ಸಡಿಲಿಸಿದೆ. ಸವಿತಾ ನಿಧಾನಕ್ಕೆ ನನ್ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಿದ್ದಳು. ಅರ್ಧ ದಾರಿಯಲ್ಲೇ ನನ್ನ ಲುಂಗಿ ಕೆಳಗೆ ಜಾರಿ ಬಿತ್ತು. ಆಗ ಅರ್ಧ ನಿಗುರಿದ್ದ ನನ್ನ ತುಣ್ಣೆ ಕುಣಿಯುತ್ತಿತ್ತು. ಸವಿತಾ ಅದನ್ನ ನೋಡಿ ಕಣ್ಣು ಅರಳಿತು. ಎಷ್ಟು ಉದ್ದ, ಎಷ್ಟು ಚೆನ್ನಾಗಿದೆ ಅಂತ ಯೋಚಿಸುತ್ತಿದ್ದಳು. ನನ್ನನ್ನ ಬೆಡ್ ಮೇಲೆ ಮಲಗಿಸಿ, ಹತ್ತಿರದಲ್ಲೇ ಕೂತಳು. ಮುಂದೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ನಲ್ಲಿ ಸ್ವಲ್ಪ ಹೊತ್ತು ಯೋಚಿಸುತ್ತಿದ್ದಳು. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ತಲೆಯನ್ನ ಎತ್ತಿ, ಅವಳ ತೊಡೆ ಮೇಲೆ ಇಟ್ಟುಕೊಂಡು, ಬ್ಲೌಸ್ ಬಟನ್ ತೆಗೆದು ಅವಳ ಸುಂದರವಾದ ಬಲ ಮೊಲೆ ಆಚೆ ತೆಗೆದಳು. ನಾನು ಇದನ್ನೆಲ್ಲ ಅರ್ಧ ಕಣ್ಣಿನಲ್ಲಿ ನೋಡ್ತಾ ಇದ್ದೆ. ಅವಳ ಮೊಲೆ ಭಾರವಾಗಿತ್ತು. ತೊಟ್ಟುಗಳು ಕೂಡ ತುಂಬಾ ದೊಡ್ಡದಾಗಿತ್ತು. ಅದರಲ್ಲಿ ತುಂಬಾ ಹಾಲು ಇದೆ ಅಂತ ಅರ್ಥ ಆಯ್ತು. ಅವಳು ಮೆಲ್ಲಗೆ ನನ್ನ ಬಾಯಿ ತೆರೆದು, ಅವಳ ದೊಡ್ಡ ಮೊಲೆಯ ತೊಟ್ಟನ್ನ ನನ್ನ ಬಾಯಿಗೆ ಹಾಕಿದಳು. ನಾನು ಆಗ ಚೀಪೋಕೆ ಶುರು ಮಾಡಿದೆ. ಅವಳ ಹಾಲು ಸಖತ್ ಟೇಸ್ಟಿ ಆಗಿತ್ತು. ಒಂದೇ ಸಮನೆ ಹಾಲು ಸುರಿಯುತ್ತಾ ಇತ್ತು. ನಾನು ಚೀಪುತ್ತಾ ನಾಲಿಗೆ ಆಡಿಸುತ್ತಾ ಹಾಗೆ ಮೆಲ್ಲಗೆ ಕಚ್ಚಿದೆ. ಸವಿತಾ ಮುಲುಗುತ್ತಾ, ಆಹ್ ಕುಮಾರ್, ಪ್ಲೀಸ್ ಕಚ್ಚಬೇಡ, ನೋವಾಗುತ್ತೆ. ಬೇಗ ಹಾಲು ಕುಡಿ. ನಿನ್ನ ಗಂಟಲು ಬೇಗ ಗುಣ ಆಗ್ಲಿ. ನಾನು ಒಳಗೊಳಗೆ ನಗುತ್ತಾ, ನನ್ನ ಒಂದು ಕೈಯಿಂದ ಮೊಲೆ ಹಿಡಿದು ಪ್ರೆಸ್ ಮಾಡಿದೆ. ಇನ್ನೂ ಹೆಚ್ಚಿಗೆ ಹಾಲು ಬರಲಿ ಅಂತ. ಚಪ್ಪರಿಸಿಕೊಂಡು ಖುಷಿಯಾಗಿ ಹಾಲು ಕುಡಿತಿದ್ದೆ. ಇನ್ನೊಂದು ಕೈಯಿಂದ ಅವಳ ಸೊಂಟ ಹಿಡಿದಿದ್ದೆ. ಸೊಂಟ ತುಂಬಾ ಸಾಫ್ಟ್ ಆಗಿತ್ತು. ನಾನು ಹಾಗೆ ಹಾಲು ಕುಡಿಯುತ್ತಾ ಇದ್ದಾಗ ಅವಳು ಹಾಗೆ ನಿದ್ದೆ ಮಾಡಿದಳು. ಮೆಲ್ಲಗೆ ಅವಳ ಎಡಗೈನಲ್ಲಿ ನನ್ನ ತುಣ್ಣೆ ಇಟ್ಟು ಹಿಂದೆ ಮುಂದೆ ಮಾಡಿಕೊಳ್ಳುತ್ತಿದ್ದೆ. ಚಪ್ಪರಿಸಿಕೊಂಡು ಹಾಲು ಕುಡಿಯುತ್ತಾ, ಹಾಗೆ ಅವಳ ಕೈಯಲ್ಲಿ ತುಣ್ಣೆ ಆಡಿಸಿಕೊಳ್ಳುತ್ತಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ಅವಳ ಮೊಲೆ ಖಾಲಿ ಮಾಡಿದೆ. ಆದರೂ ಅವಳ ತೊಟ್ಟನ್ನ ಹಾಗೆ ಚೀಪುತ್ತಲೇ ಇದ್ದೆ. ಮತ್ತೆ ಸೀರೆಯನ್ನ ಜಾರಿಸಿ, ಹೊಕ್ಕಳು ನೋಡಿದೆ. ನೋಡೋಕೆ ಒಳ್ಳೆ ಮಿನಿ ತುಲ್ಲು ಇರೋ ಹಾಗೆ ಇತ್ತು. ಮೆಲ್ಲಗೆ ಅದರೊಳಗೆ ನಾಲಿಗೆ ಹಾಕಿ ಹೊರಲಾಡಿಸಿ ನೆಕ್ಕಿದೆ. ಆಗ ಸಡನ್ ಆಗಿ ನನ್ನ ಕಂಟ್ರೋಲ್ ಮೀರಿ ನನ್ನ ತುಣ್ಣೆ ರಸ ಚಿಮ್ಮಿತು. ಬೇಕು ಅಂತಲೇ ನನ್ನ ತುಣ್ಣೆನ ಅವಳ ಮುಖಕ್ಕೆ ನೇರ ಇಟ್ಟು ರಸ ಚಿಮ್ಮಿಸಿದೆ. ನನ್ನ ರಸ ಅವಳ ಮುಖಕ್ಕೆ ಸಿಡಿದು, ಸ್ವಲ್ಪ ಅವಳ ಬಾಯಿಗೂ ಬಿತ್ತು. ಆಗ ಶಾಕ್ ಆಗಿ ಎದ್ದಳು. ನಾನು ತಕ್ಷಣ ಆಗ ತಾನೇ ಪ್ರಜ್ಞೆಗೆ ಬರುತ್ತಿರೋ ಹಾಗೆ ನಟಿಸಿದೆ. ಪರಿಸ್ಥಿತಿ ನೋಡಿ, ತಾನೇ ನನ್ನ ತುಣ್ಣೆ ಜೊತೆ ನಿದ್ದೆ ಕಣ್ಣಿನಲ್ಲಿ ಆಟ ಆಡಿದೆ ಅಂತ ಅಂದುಕೊಂಡಳು. ತಕ್ಷಣ ತುಣ್ಣೆ ಮೇಲಿನಿಂದ ಕೈ ತೆಗೆದಳು. ಮತ್ತೆ ನನ್ನ ತಲೆಯನ್ನ ಎತ್ತಿ ದಿಂಬಿನ ಮೇಲೆ ಮಲಗಿಸಿದಳು. ಹಾಗೆ ನನ್ನ ಸೊಂಟ ತೊಡೆಗಳನ್ನ ಲುಂಗಿಯಿಂದ ಮುಚ್ಚಿ ಅವಳ ರೂಮಿಗೆ ಗಡಿಬಿಡಿಯಲ್ಲಿ ಹೊರಟು ಹೋದಳು.
ಮಾರನೇ ದಿನ ಸವಿತಾ ಎಬ್ಬಿಸಿ ಕಾಫಿ ಕೊಟ್ಟಳು. ನಾನು ಕಪ್ ತೆಗೆದುಕೊಳ್ಳುತ್ತಾ ಸ್ಮೈಲ್ ಮಾಡಿದೆ. ಅವಳು ಕೂಡ ಸ್ಮೈಲ್ ಮಾಡುತ್ತಾ, ನಿನ್ನ ಗಂಟಲು ನೋವು ಹೇಗಿದೆ ಕುಮಾರ್? ನಿನ್ನೆಗಿಂತ ಪರವಾಗಿಲ್ಲ. ಹಾಲು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಅದಕ್ಕೆ ಅವಳು, ಅದರ ಬಗ್ಗೆ ಮಾತಾಡಬೇಡ ಕುಮಾರ್. ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿ ನನ್ನ ರೂಮಿನಿಂದ ಹೊರಟು ಹೋದಳು. ಮಧ್ಯಾಹ್ನ ಅವಳ ರೂಮಿಗೆ ಹೋದೆ. ಸವಿ, ನನ್ನ ಗಂಟಲು ಮತ್ತೆ ನೋಯ್ತಾ ಇದೆ. ನನಗೆ ನಿನ್ನ ಹಾಲು ಬೇಕು. ಆದರೆ ಕುಮಾರ್, ನನಗೆ ಇದು ತಪ್ಪು ಅನಿಸುತ್ತಿದೆ. ಇದು ಸರಿನಾ ಕುಮಾರ್? ಸವಿ, ನಾವು ಒಳ್ಳೆ ಫ್ರೆಂಡ್ಸ್. ಕಷ್ಟದಲ್ಲಿದ್ದಾಗ ಫ್ರೆಂಡ್ಗೆ ಹೆಲ್ಪ್ ಮಾಡಬೇಕು ಅಲ್ವಾ? ನಾನು ನಿನ್ನ ಹಾಲು ಕುಡಿಯೋ ಅಷ್ಟು ಕ್ಲೋಸ್ ಆಗಿ ಇದ್ದೀನಿ ಅಂದುಕೊಳ್ತೀನಿ. ಓಹ್ ಕುಮಾರ್, ನನಗೆ ಮೊದಲು ನಿನ್ನ ಗಂಟಲು ವಾಸಿ ಆದರೆ ಸಾಕು. ಬಾ ಕುಡಿ. ನಾನು ಸೀದಾ ಹೋಗಿ ಅವಳ ತೊಡೆ ಮೇಲೆ ಮಲಗಿಕೊಂಡೆ. ಅವಳು ಬ್ಲೌಸ್ ಬ್ರಾ ಓಪನ್ ಮಾಡಿ ಬಲ ಮೊಲೆ ಆಚೆ ತೆಗೆದಳು. ನಾನು ಹಾಗೆ ನೋಡುತ್ತಾ ಮೆಲ್ಲಗೆ ಟಚ್ ಮಾಡಿ, ಇದು ತುಂಬಾ ಸುಂದರವಾಗಿದೆ ಸವಿ. ಇದನ್ನ ಚೀಪೋಕೆ ನಾನು ಅದೃಷ್ಟ ಮಾಡಿದ್ದೆ. ಅವಳು ಸ್ಮೈಲ್ ಮಾಡುತ್ತಾ, ನನ್ನನ್ನ ಇಷ್ಟು ಮೆಚ್ಚಿಕೊಂಡಿರೋದು ಖುಷಿ ಅನಿಸುತ್ತೆ. ತಗೋ ಕುಮಾರ್, ನಿನಗೆ ಬೇಕಾದಷ್ಟು ಹಾಲು ಕುಡಿ. ನಾನು ಅವಳ ನಿಪ್ಪಲ್ ಚೀಪುತ್ತಾ ಹಾಲು ಬಾಯೊಳಗೆ ಬರೋಕೆ ಮೊಲೆ ಪ್ರೆಸ್ ಮಾಡಿದೆ. ಅವಳು ಮೆಲ್ಲಗೆ ಅಮ್ಮ ಅಂತ ಮುಲುಗಿದಳು. ನಾನು ಅವಳ ಬ್ರಾ ಪೂರ್ತಿ ಮೇಲೆ ಸರಿಸಿ ಇನ್ನೊಂದು ಮೊಲೆಯನ್ನು ಪ್ರೆಸ್ ಮಾಡುತ್ತಿದ್ದೆ. ಸವಿತಗೆ ಉದ್ರೇಕ ಆಗಿ, ಏನು ಮಾಡಬೇಕು ಅಂತ ತಿಳಿಯದೆ, ಕುಮಾರ್ ಪ್ಲೀಸ್, ನನಗೆ ಮೂಡ್ ಬರಿಸಬೇಡ. ಇದು ತಪ್ಪು. ನನಗೆ ತಪ್ಪು ಮಾಡೋ ಹಾಗೆ ಮಾಡುತ್ತಿದ್ದೀಯಾ? ನಾನು ತಕ್ಷಣ ಅವಳ ಎಡಗೈನ ತೆಗೆದುಕೊಂಡು ನನ್ನ ಚಡ್ಡಿಯಲ್ಲಿ ಹಾಕಿಕೊಂಡೆ. ನನ್ನ ತುಣ್ಣೆ ಟಚ್ ಆಗುತ್ತಿದ್ದಂತೆ ಎದುರುಸಿರು ಬಿಟ್ಟಳು. ಹಾಗೆ ಕೈ ತೆಗೆಯಲು ನೋಡಿದಳು. ಆದರೆ ನಾನು ಅವಳ ಕೈ ಹಿಡಿದು ನನ್ನ ತುಣ್ಣೆ ಮೇಲೆ ಒತ್ತಿಕೊಂಡೆ. ಈಗ ಫುಲ್ ಉದ್ರೇಕಗೊಂಡು ಕಣ್ಣು ಮುಚ್ಕೊಂಡಳು. ನಿಧಾನಕ್ಕೆ ನನ್ನ ತುಣ್ಣೆ ಹಿಡಿದು ಆಡಿಸುತ್ತಿದ್ದಳು. ಇವಳನ್ನ ಕೆಯ್ಯೋಕೆ ಇದೇ ಸರಿಯಾದ ಸಮಯ ಅಂತ ಅರ್ಥ ಮಾಡಿಕೊಂಡು, ನಾನು ಅವಳ ತೊಡೆ ಮೇಲಿನಿಂದ ಎದ್ದು ಅವಳನ್ನು ಎಬ್ಬಿಸಿ ಹಾಗೆ ತಬ್ಬಿಕೊಂಡೆ. ಅವಳು ಕೂಡ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳ ಕಣ್ಣಲ್ಲಿ ನೋಡಿದೆ, ಅವಳು ಕೂಡ ನನ್ನ ನೋಡಿದಳು. ಆ ಕಣ್ಣುಗಳಲ್ಲಿ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು. ಹಾಗೆ ಬೆಡ್ ಮೇಲೆ ಮಲಗಿಸಿದೆ. ಬೆಡ್ ಮೇಲೆ ಮಲಗಿ, ನನ್ನನ್ನ ಎರಡೂ ಕೈಯಲ್ಲಿ ಬರಹೆಳಿದಳು. ನಾನು ಅವಳ ಮೇಲೆ ಬಂದು ಇಬ್ಬರು ಕಿಸ್ ಮಾಡೋಕೆ ಶುರು ಮಾಡಿದೆವು. ನಿಧಾನಕ್ಕೆ ಅವಳ ಹಣೆಗೆ, ಕುತ್ತಿಗೆಗೆ, ಮೊಲೆಗೆ ಹಾಗೆ ಕೆಳಗೆ ಬಂದು ಕಪ್ಪು ಕಾಡಿಗೆ ಕಿಸ್ ಮಾಡಿದೆ. ಅವಳ ಸೀರೆ ಬಿಚ್ಚಿ, ಲಂಗ ಎಳೆದು ಹಾಕಿದೆ. ತೊಡೆಗಳು ಒಳ್ಳೆ ಪಿಲ್ಲರ್ಗಳ ಹಾಗೆ ಇದ್ದವು. ತುಂಬಾ ಸಾಫ್ಟ್ ಆಗಿದ್ದವು. ತೊಡೆಗಳನ್ನ ಮೆಲ್ಲಗೆ ಕಿಸ್ ಮಾಡುತ್ತಾ, ಹಾಗೆ ಅಗಲಿಸಿದೆ. ಅವಳ ರೋಸಿ ತುಟಿಗಳು ನನ್ನ ನೋಡಿ ಸ್ಮೈಲ್ ಮಾಡುತ್ತಿದ್ದವು. ಅದರ ಸುತ್ತಲೂ ಕಪ್ಪು ಕೂದಲು. ಹಾಗೆ ಬಗ್ಗಿ ಅವಳ ತುಲ್ಲು ನೆಕ್ಕೋಕೆ ಮುಂದಾದೆ. ಆಗ ಸವಿತಾ ಕಂಟ್ರೋಲ್ ಮೀರಿ, ಹೋಗಿ, ಕುಮಾರ್, ನೆಕ್ಕು ಕುಮಾರ್, ಜೋರಾಗಿ ಕಚ್ಚು, ಬಾ, ಕಚ್ಚು, ಅಂತ ಕಿರುಚುತ್ತಿದ್ದಳು. ನಾನು ಮೆಲ್ಲಗೆ ಕಚ್ಚಿ ಅವಳು ಸುಖದಲ್ಲಿ ತೇಲುವಂತೆ ಮಾಡಿದೆ. ಈಗ ಅವಳು ನನ್ನ ಲುಂಗಿ ಮತ್ತೆ ಚಡ್ಡಿ ಬಿಚ್ಚಿ ಹಾಕಿದಳು. ಚಡ್ಡಿ ತೆಗೆಯುತ್ತಿದ್ದಂತೆ ನನ್ನ ನಿಗುರಿದ ತುಣ್ಣೆ ಮೇಲೆ ಕೆಳಗೆ ಹಾರಾಡುತ್ತಿತ್ತು. ನನ್ನ ತುಣ್ಣೆ ನೋಡಿ ಶಾಕ್ ಆಗಿ, ಎಷ್ಟು ದೊಡ್ಡದು ಕುಮಾರ್, ನನಗೆ ಇದು ಬೇಕು. ಆಗ ಅವಳ ಮುಂದೆ ಹೋಗಿ, ನಿನಗೆ ಕೋನ್ ಐಸ್ ಕ್ರೀಮ್ ಟೇಸ್ಟ್ ನೋಡಬೇಕಾ ಸವಿ? ಬೇಡ ಕುಮಾರ್, ಕಮಾನ್ ಸವಿ, ಬೇಡ ಅನ್ನಬೇಡ. ಇಂಥ ಚಾನ್ಸ್ ಮತ್ತೆ ಸಿಗುತ್ತಾ? ಬಾ ಎಂಜಾಯ್ ಮಾಡೋಣ. ಇಲ್ಲ ಕುಮಾರ್, ನನಗೆ ಅದರ ಸ್ಮೆಲ್ ಅಂದ್ರೇನೆ ಆಗೋಲ್ಲ. ಆಗ ನಾನು ಅಡಿಗೆ ಮನೆಗೆ ಹೋಗಿ, ಜೇನಿನ ಬಾಟಲ್ ತಂದೆ. ನನ್ನ ತುಣ್ಣೆ ಮೇಲೆ ಜೇನು ತುಪ್ಪ ಸುರಿದುಕೊಂಡು, ಸುತ್ತಲೂ ಹಚ್ಚಿಕೊಂಡು, ಸವಿ, ಈಗ ಚೀಪು. ಟೇಸ್ಟ್ ಚೆನ್ನಾಗಿದ್ದರೆ ಚೀಪು, ಇಲ್ಲಾಂದ್ರೆ ಬೇಡ. ಬಿಟ್ಟು ಬಿಡು. ನಿಧಾನಕ್ಕೆ ತುಣ್ಣೆ ನೆಕ್ಕಿದಳು. ಅವಳ ನಾಲಿಗೆಗೆ ಜೇನಿನ ರುಚಿ ಸಿಕ್ಕಿತು. ಆಗ ಅವಳು ಫುಲ್ ಖುಷಿಯಾಗಿ, ಪೂರ್ತಿ ಒಳಗೆ ತೆಗೆದುಕೊಳ್ತೀನಿ. ಕುಮಾರ್, ಬಾ ನನ್ನ ಬಾಯೊಳಗೆ ಹಾಕು. ನಾನು ನಿಧಾನಕ್ಕೆ ಅವಳ ಬಾಯಿಗೆ ತುಣ್ಣೆ ತೂರಿಸಿದೆ. ಸವಿ ತುಣ್ಣೆ ಚೀಪುತ್ತಿದ್ದಳು. ನನಗೆ ಸ್ವರ್ಗ ಸುಖ ಅನಿಸಿತು. ಒಳ್ಳೆ ಕೋನ್ ಐಸ್ ಕ್ರೀಮ್ ಚೀಪುವ ಹಾಗೆ ಚೀಪುತ್ತಿದ್ದಳು. ನಾನು ಕೂಡ ಸೊಂಟ ಹಿಂದೆ ಮುಂದೆ ಆಡಿಸುತ್ತಾ ಅವಳ ಬಾಯಿಯನ್ನ ಕೇಯುತ್ತಿದ್ದೆ. ಪೂರ್ತಿ ತುಣ್ಣೆ ಚೀಪಿದ ಮೇಲೆ ಅವಳ ಕಣ್ಣು ನನ್ನ ತೊರಡಿನ ಮೇಲೆ ಬಿತ್ತು. ಮೊದಲು ನೆಕ್ಕಿ, ಆಮೇಲೆ ಪೂರ್ತಿ ಬಾಯೊಳಗೆ ಹಾಕಿಕೊಂಡಳು. ನನ್ನ ತುಣ್ಣೆ ತೊಳ್ಡನ 15 ನಿಮಿಷ ಚೆನ್ನಾಗಿ ಚೀಪಿ, ನೆಕ್ಕಿದಳು. ಆಗ ನಾನು, ಹೇ ಸವಿ, ನನಗೆ ನಿನ್ನ ಕೇಯಬೇಕು. ನಿನ್ನ ಎಲ್ಲಾ ತೂತಿನಲ್ಲೂ ಕೇಯಬೇಕು. ಬಾ ನಾಯಿಯ ಹಾಗೆ ಬಗ್ಗು. ಅವಳು ಹಾಗೆಯೇ ಮಾಡಿದಳು. ನಾನು ಅವಳ ಹಿಂದೆ ಬಂದು, ಅವಳ ತುಲ್ಲನ್ನ ಅಗಲಿಸಿ, ನಿಧಾನಕ್ಕೆ ತುಣ್ಣೆ ಇಟ್ಟು ನೂಕಿದೆ. ನನ್ನ ತುಣ್ಣೆ ಖುಷಿಯಾಗಿ ಒಳಗೆ ನುಗ್ಗಿತ್ತು. ಮೊದಲೇ ಒಳ ರಸದಿಂದ ದಾರಿ ಸಲೀಸಾಗಿತ್ತು. ಆಗ ಸವಿ, ಅಮ್ಮಮ್ಮ ಅಂತ ಸುಖದ ಮೂಲುಗು ಮೂಲುಗುತ್ತಿದ್ದಳು. ನಾನು ಪೂರ್ತಿ ತುಣ್ಣೆ ಒಳಗೆ ಹಾಕಿ, ಕೇಯೋಕೆ ಶುರು ಮಾಡಿದೆ.
ಹಾಗೆ ನಿಧಾನದಿಂದ ಜೋರಾಗಿ ಕೇಯೋಕೆ ಶುರು ಮಾಡಿದೆ. ಒಂದೊಂದು ಏಟಿಗೂ ಆಹ್ ಆಹ್ ಅಂತ ಕಿರುಚುತ್ತಿದ್ದಳು. ಅದು ನನಗೆ ಇನ್ನಷ್ಟು ಹುಚ್ಚು ಹಿಡಿಸುತ್ತಿತ್ತು. ಹಿಂದಿಂದ ಅವಳ ಮೊಲೆ ಹಿಡಿದು ಹಿಸುಕುತ್ತಾ ಕೇಯುತ್ತಿದ್ದೆ. ಅವಳು ಕೂಡ ತನ್ನ ತಿಕವನ್ನ ನನಗೆ ಹಿಂದೆ ಮುಂದೆ ಮಾಡುತ್ತಾ ಆಪರೇಟ್ ಮಾಡುತ್ತಿದ್ದಳು. 20 ನಿಮಿಷ ನಾಯಿಯನ್ನು ಕೇಯುವ ಹಾಗೆ ಕೇಯ್ದು ನನ್ನ ರಸವನ್ನ ಅವಳ ತುಲ್ಲಿನಲ್ಲಿ ಸುರಿಬಿಟ್ಟೆ. ಹಾಗೆ ಅವಳ ಮೇಲೆ ಸುಸ್ತಾಗಿ ಒರಗಿಕೊಂಡೆ. ಈಗ ಸವಿತಗೆ ತನ್ನ ನಾಚಿಕೆ ಬಿಟ್ಟು ಹೋಗಿತ್ತು. ಖುಷಿಯಾಗಿ ನನ್ನ ತಬ್ಬಿಕೊಂಡು ಕಿಸ್ ಮಾಡುತ್ತಾ, ಕುಮಾರ್, ಇವತ್ತು ನಿಜಕ್ಕೂ ನನಗೆ ಅದೃಷ್ಟದ ದಿನ. ಈ ತರ ನಾನು ನನ್ನ ಜೀವನದಲ್ಲೇ ಎಂಜಾಯ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಕುಮಾರ್. ನಾನು ಕೂಡ ಅವಳಿಗೆ ಕಿಸ್ ಮಾಡಿ, ಸವಿ, ನಿನಗೆ ಹೇಳಿದ ಹಾಗೆ ನಿನ್ನ ಎಲ್ಲಾ ತುತಿಗೂ ಕೇಯಬೇಕು. ಈಗ ನನಗೆ ನಿನ್ನ ತಿಕಕ್ಕೆ ಕೇಯಬೇಕು. ಇದಕ್ಕೆ ಸವಿ ಹೆದರಿ, ಆದರೆ ಕುಮಾರ್, ತಿಕದ ತೂತು ತುಂಬಾ ಚಿಕ್ಕದು ಆಲ್ವಾ? ಹೇಗೆ ನಿನ್ನ ಇಷ್ಟು ದೊಡ್ಡ ತುಣ್ಣೆ ಒಳಗೆ ಹೋಗುತ್ತೆ? ನನಗೆ ಭಯ ಆಗ್ತಾ ಇದೆ. ನೋವಾಗುತ್ತೇನೋ? ಚಿಂತೆ ಮಾಡಬೇಡ ಚಿನ್ನ, ನೀನು ಎಂಜಾಯ್ ಮಾಡೋ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಮತ್ತೆ ಅಡಿಗೆ ಮನೆಗೆ ಬಂದು ಹರಳೆಣ್ಣೆ ತಗೊಂಡು ಹೋದೆ. ಸವಿಗೆ ಬಗ್ಗಳು ಹೇಳಿ, ನನ್ನ ಬೆರಳಿನಲ್ಲಿ ಎಣ್ಣೆ ತೆಗೆದು ನಿಧಾನಕ್ಕೆ ಅವಳ ತಿಕದ ತೂತಿಗೆ ಹಾಕಿ, ತಿರುವಿದೆ. ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿದೆ. ಸವಿ, ನನ್ನ ತುಣ್ಣೆ ಚೀಪಿ, ನಿನ್ನ ತಿಕ ಕೇಯೋಕೆ ರೆಡಿ ಮಾಡು. ನನ್ನ ತುಣ್ಣೆ ಬಾಯಲ್ಲಿ ಹಾಕಿಕೊಂಡು ನಾಲಿಗೆಯಿಂದ ಆಟ ಆಡೋಕೆ ಶುರು ಮಾಡಿದಳು. ನನ್ನ ತುಣ್ಣೆನ ಪೂರ್ತಿ ಒಳಗೆ ಹಾಕಿಕೊಂಡು ಹಿಂದೆ ಮುಂದೆ ಮಾಡುತ್ತಾ ಆಚೆ ತೆಗೆಯುತ್ತಿದ್ದಳು. ಅದಂತೂ ಅದ್ಭುತ. 5 ನಿಮಿಷದಲ್ಲಿ ನನ್ನ ತುಣ್ಣೆ ಮತ್ತೆ ನಿಗುರಿ ರೆಡಿ ಆಯಿತು. ಸವಿಗೆ ಬಗ್ಗಲು ಹೇಳಿದೆ. ಹಾಗೆ ಹೆದರಿಕೊಳ್ಳಬೇಡ ಅಂತನೂ ಹೇಳಿ, ನನ್ನ ತುಣ್ಣೆ ಮೇಲೆ ಹರಳೆಣ್ಣೆ ಹಚ್ಚಿಕೊಂಡೆ. ಮೊದಲು ಒಂದು ಬೆರಳು ತಿಕದಲ್ಲಿ ಹಾಕಿ ಹಿಂದೆ ಮುಂದೆ ಮಾಡಿದೆ. ಹಹಮ್ಮಂ ಊಹ್ ಅಂತ ಮೂಲುಗೋಕೆ ಶುರು ಮಾಡಿದಳು. ನಾನು ಅವಳಿಗೆ 2 ನಿಮಿಷ ಹಾಗೆಯೇ ಮಾಡಿ ಮಜಾ ಕೊಟ್ಟು, ಈಗ ನನ್ನ ದೊಡ್ಡ ಬೆರಳು ಹಾಕೋಕೆ ರೆಡಿ ಆದೆ. ಸವಿ, ಈಗ ರೆಡಿ ಆಗು. ನನ್ನ ತುಣ್ಣೆ ಹಾಕುತ್ತಿದ್ದೀನಿ. ಒಂದು ಸಲ ಉಸಿರು ತೆಗೆದುಕೊಂಡು ನನ್ನ ತುಣ್ಣೆನ ಒಳಗೆ ತಗೋ ಅಂತ ಹೇಳಿ, ತುಣ್ಣೆ ಇಟ್ಟು ಉಜ್ಜಿದೆ. ಇದರಿಂದ ತಿಕದ ತೂತು ರೆಡಿ ಆಗಿ, ಇನ್ನಷ್ಟು ಓಪನ್ ಆಗ್ಲಿ ಅಂತ. ಮತ್ತೆ ಮೆಲ್ಲಗೆ ತುಣ್ಣೆ ನುಗ್ಗಿಸಿದೆ. ಏನ್ ಟೈಟ್ ಇದೆ. ನನ್ನ ತುಣ್ಣೆ ತುದಿ ಮಾತ್ರ ಒಳಗೆ ಹೋಗ್ತಾ ಇದೆ. ಕುಮಾರ್, ಪ್ಲೀಸ್ ತೇಗಿ, ನೋಯ್ತಾ ಇದೆ ಅಂತ ಕಿರುಚಿದಳು. ಹೆದರಬೇಡ ಚಿನ್ನ, ಎಲ್ಲಾ ಸರಿ ಹೋಗುತ್ತೆ. ಒಂದು ಸಲ ಉಸಿರು ತೆಗೆದುಕೊಂಡು ಸ್ವಲ್ಪ ಜೋರಾಗಿ ನೂಕಿದೆ. ನನ್ನ ತುಣ್ಣೆ ಇನ್ನೂ 1 ಇಂಚು ಒಳಗೆ ಹೋಯಿತು. ಸವಿತಾ, ಕುಮಾರ್, ತುಂಬಾ ನೋವಾಗ್ತಾ ಇದೆ. ಪ್ಲೀಸ್ ತೇಗಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಅವಳ ಮಾತು ಕೇಳಿಸಿಕೊಳ್ಳದೆ ಮತ್ತೆ ನುಗ್ಗಿಸಿದೆ. ಹರಳೆಣ್ಣೆ ಹಾಕಿದ್ದರಿಂದ ಜಾರಿಕೊಂಡು ಒಳಗೆ ಹೋಯಿತು. ಸವಿ, ನಾವು ಮಾಡಿದ್ವಿ. ತುಣ್ಣೆ ಪೂರ್ತಿ ಒಳಗೆ ಹೋಗಿದೆ. ನಾನು ಮೆಲ್ಲಗೆ 1 ಇಂಚು ಆಚೆ ತೆಗೆದು ಮತ್ತೆ ನೋಕಿದೆ. ಅವಳಿಗೆ ನೋವು ಆಗ್ತಾ ಇದ್ದರೂ ಎಂಜಾಯ್ ಮಾಡ್ತಾ ಇದ್ದಳು. ಕುಮಾರ್, ಕೇಯಿ ನನ್ನ ತಿಕಾನ ಅಂತ ನನ್ನ ಹುರಿದುಂಬಿಸುತ್ತಿದ್ದಳು. ನಾನು ನಿಧಾನಕ್ಕೆ ಸೊಂಟ ಆಡಿಸೋಕೆ ಶುರು ಮಾಡಿದೆ. ಪಚ್ ಪಚ್ ಅಂತ ಸೌಂಡ್ ಬರ್ತಾ ಇತ್ತು. ನಾನು ಅವಳ ತಿಕನ ಜೋರಾಗಿ ಕೇಯೋಕೆ ಮುಂದಾದೆ. ಹಾಗೆ 10 ನಿಮಿಷ ಕೇಯ್ದು ಮತ್ತೆ ನನ್ನ ರಸವನ್ನ ಅವಳ ತಿಕದಲ್ಲಿ ತುಂಬಿಸಿದೆ. ಮತ್ತೆ ಇಬ್ಬರು ಒಬ್ಬರನ್ನ ಒಬ್ಬರು ತಬ್ಬಿಕೊಂಡು ಕಿಸ್ ಮಾಡುತ್ತಾ ಮಲಗಿಕೊಂಡೆವು. ಇದಾದ ಮೇಲೆ ನಾವು ಒಳ್ಳೆ ಗಂಡ ಹೆಂಡತಿ ತರ ಇರುತ್ತಿದ್ದೆವು. ನಮಗೆ ಚಾನ್ಸ್ ಸಿಕ್ಕಾಗಲೆಲ್ಲ ಎಂಜಾಯ್ ಮಾಡುತ್ತಿದ್ದೆವು. 1 ವರ್ಷ ಆದಮೇಲೆ ನನಗೆ ಕಲ್ಕತ್ತಾಗೆ ಟ್ರಾನ್ಸ್ಫರ್ ಆಯಿತು. ನಾನು ಹೋಗಲೇಬೇಕಿತ್ತು. ಈಗ ಅವಳಿಂದ ದೂರ ಇದ್ದರೂ ಕೂಡ ಆ 1 ವರ್ಷದಲ್ಲಿ ನಾವು ಮಾಡಿದ ಆ ಎಂಜಾಯ್ಮೆಂಟ್ ನೆನೆಸಿಕೊಂಡು ಖುಷಿ ಪಡುತ್ತೀನಿ. ನಿಮಗೂ ನನ್ನ ಕಥೆ ಕೇಳಿ ಖುಷಿಯಾಗಿದ್ದಾರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಧನ್ಯವಾದಗಳು.